ಚುನಾವಣಾ ವರ್ಷ ಹೀಗಾಗಿ ರಾಜಕೀಯ ಮುಖಂಡರಿಗೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ತರಹೇವಾರಿ ಹಾರಗಳನ್ನು ಹಾಕಲಾಗುತ್ತೆ. ಅದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಬರೋಬ್ಬರಿ 200 ಕೆಜಿಗೂ ಅಧಿಕ ಪ್ರಮಾಣದ ಸೇಬು ಹಣ್ಣುಗಳ ಹಾರವನ್ನ ಹಾಕಲಾಗಿತ್ತು. ಇವತ್ತು ಕೋಲಾರದಲ್ಲಿ ಪ್ರಚಾರಕ್ಕೆ ಇಳಿದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಂಗಾರಪೇಟೆಯಲ್ಲಿ ಸೇಬು ಹಣ್ಣಿಗೋಸ್ಕರ ಬೆಂಬಲಿಗರು ಕಿತ್ತಾಟವನ್ನ ನಡೆಸಿದ್ದಾರೆ. 250 ಕೆಜಿ ತೂಕದ ಸೇಬಿನ ಹಾರ ಕ್ಷಣ ಮಾತ್ರದಲ್ಲಿ ಉಡಿಸಾಕ್ ಹೋಗಿದೆ. ಸೇಬಿನ ಹಣ್ಣನ್ನು ಕಿತ್ಕೊಳ್ಳೋಕೆ ನೂಕು ನುಗ್ಗಲು ಆಗಿರುವ ಘಟನೆ. ಕೆಲವೇ ಕ್ಷಣಗಳಲ್ಲಿ ಆ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹೆಂಗೆ ಆ ಹಾರದಲ್ಲಿದ್ದ ಸೇಬಿನ ಹಣ್ಣಿಗೋಸ್ಕರ ಕಿತ್ತಾಟನೇ ನಡೆದು ಹೋಯಿತು ಅಂತ ಹೇಳಿ 250 ಕೆಜಿ ಸೇಬು ಹಣ್ಣನ್ನು ಬಳಸಿ ಹಾರ ಮಾಡಲಾಗಿತ್ತಂತೆ. ಕೋಲಾರದ ಬಂಗಾರಪೇಟೆಯಲ್ಲಿ ಮತಶಿಕಾರಿಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂದರ್ಭದಲ್ಲಿ ಆ ಹಾರದಲ್ಲಿದ್ದ ಸೇಬು ಹಣ್ಣಿಗೋಸ್ಕರ ಕಿತ್ತಾಟ ನಡೆದು ಹೋಗಿದೆ. ನೋಡಿ, ಇದೇ ಹಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದ ಸಂದರ್ಭದಲ್ಲಿ ಅವರಿಗೆ ಈ ಹಾರವನ್ನ ಹಾಕಲಾಗಿದೆ. ಸಿದ್ದರಾಮಯ್ಯ ಅವರು ಹಿಂಗೆ ಬಂದು ಹಂಗೆ ಹೋಗ್ತಾ ಇದ್ದ ಹಾಗೆ ಆ ಹಾರದಲ್ಲಿದ್ದ ಹಣ್ಣಿಗೋಸ್ಕರ ತಳ್ಳಾಟ ನೂಕಾಟ ನಡೆದು ಹೋಗಿದೆ. ಆ ದೃಶ್ಯವನ್ನ ಕೂಡ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅಂಜುಮಾನ್ ಸಂಸ್ಥೆಯಿಂದ ಮತ್ತೊಂದು ತೀರ್ಮಾನವನ್ನು ಮಾಡಲಾಗಿದೆ. ಫಯಾಜ್ ಪರವಾಗಿ ಯಾವ ಮುಸ್ಲಿಂ ವ್ಯಕ್ತಿಯೂ ಕೂಡ, ಮುಸ್ಲಿಂ ವಕೀಲನು ಕೂಡ ವಕಾಲತ್ತು ವಹಿಸಲ್ಲ ಅನ್ನೋದನ್ನ ಅಂಜುಮಾನ್ ಸಂಸ್ಥೆ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಫಯಾಜ್ ಪರವಾಗಿ ಯಾವ ಮುಸ್ಲಿಂ ವಕೀಲನು ಕೂಡ ವಕಾಲತ್ತು ವಹಿಸೋದಿಲ್ಲ, ವಕಾಲತ್ತು ಮಾಡೋದಿಲ್ಲ. ಮುಸ್ಲಿಂ ವಕೀಲರು ಈ ಕೇಸನ್ನು ತೆಗೆದುಕೊಳ್ಳೋದಿಲ್ಲ. ಹೀನ ಕೆಲಸ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಕೂಡ ಇಲ್ಲ, ಯಾವ ಧರ್ಮವೂ ಕೂಡ ಇದನ್ನು ಒಪ್ಪೋದಿಲ್ಲ. 90 ದಿನದಲ್ಲಿ ಇದು ಇತ್ಯರ್ಥ ಆಗಬೇಕು ಅಂತ ಹೇಳಿ ಅಂಜುಮಾನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ಹೇಳಿದ್ದಾರೆ. ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸ್ ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ನಲ್ಲಿ ಎತ್ತರ್ಥ ಆಗಬೇಕು. ವಿದಿನ್ 90 ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು. ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಮ್ಮ ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಮುಸ್ಲಿಂ ಲಾಯರ್